ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ವಲ್ಪ ಬ್ಯಾಂಕಿಂದು ಕೆಲಸ ಇತ್ತು, ಹೊರಟ್ವಿ. ನಾವು ಕೂಡ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಯಾಕೆಂದರೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಹೋಗಲೇಬೇಕಿತ್ತು ಬ್ಯಾಂಕಿಗೆ. ಸೊ ಇನ್ನು ಚಿನ್ನಿಮ್ಮ ತಲೆಗೆ ಹಾಕೋ ಕ್ಲಿಪ್ನ ಬಾಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ಲು. ಸೊ ಆಟೋದಲ್ಲಿ ಏನಂತಂದರೆ ಎರಡೂ ಸೈಡು ಕೂಡ ಓಪನ್ ಇತ್ತು. ಯಾವ ಸೈಡ್ ನಿಲ್ಲಿಸ್ಕೊಂಡ್ರು ಕೂಡ ಎಂಡಿಗೆ ಹೋಗಿ ನಿಂತ್ಕೊತಾ ಇದ್ಲು. ಸೊ ಅವಳನ್ನ ಹಿಡ್ಕೊಂಡು ಹೋಗೋದ್ರೊಳಗಡೆ ಸಾಕಾಗೋಯ್ತು ನಿಜವಾಗ್ಲೂ. ಸೊ ನಾನು ಆಟೋ ಏನು ಬುಕ್ ಮಾಡ್ಕೊಂಡು ಬರಲಿಲ್ಲ, ಡೈರೆಕ್ಟ್ ನಾರ್ಮಲ್ಲು ಸೀಟ್ ಆಟೋ ಓಡಾಡುತ್ತಲ್ವ ವಿತೌಟ್ ಬುಕ್ಕಿಂಗು. ಸೊ ಅದೇ ಆಟೋದಲ್ಲೇ ರಿಟರ್ನ್ ಬಂದ್ವಿ ನಾವು ಮನೆಗೆ. ಇನ್ನು ಬ್ಯಾಂಕಿಗೆ ಹೋಗಬೇಕಾದ್ರೆ ಚಿನಿಮಾ ಸ್ಕೂಲ್ದು ಮೆಸೇಜ್ ಬಂದಿತ್ತು ರಜಾ ಅಂತ ಹೇಳಿಬಿಟ್ಟು. ನಾನು 4th ಸ್ಯಾಟರ್ಡೆ ಅನ್ನೋದು ಮರೆತು ಕೂಡ ಬ್ಯಾಂಕಿಗೆ ಹೋಗಿದ್ದೆ. ಅಟ್ಲೀಸ್ಟ್ ನಾನು ಕ್ಯಾಲೆಂಡರ್ ಆದರೂ ಚೆಕ್ ಮಾಡ್ಬೋದಿತ್ತಲ್ವ ಅಂತ ಲಾಸ್ಟ್ ಟೈಮಲ್ಲಿ ಅನ್ನಿಸ್ತು. ಇನ್ನು ಹೊರಟ್ವಿ ನಾವು ಕೂಡ. ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಅಲ್ಲಿ ಬ್ಯಾಂಕ್ ಹತ್ರ ಹೋದಾಗ ಕ್ಲೋಸ್ ಅಂತ ಹೇಳಿದ್ರು. ಬ್ಯಾಂಕ್ ನಾವು ಹೋಗಿರೋ ಕೆಲಸ ಆಗಲಿಲ್ಲ. ನಾನು ಸಾಟರ್ಡೆ ಅಂತ ಗೊತ್ತಿತ್ತು, ಬಟ್ ಬ್ಯಾಂಕ್ ರಜೆ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಫ್ರೆಂಡ್ಸ್ ಸಿಕ್ಕಿದ್ರು, ಒಂದು 10 ನಿಮಿಷ ಮಾತಾಡಿಬಿಟ್ಟು ಅವ್ರ ಕೆಲಸದ ಕಡೆ ಹೋದ್ರು. ನಾನು ಮನೆಗೆ ವಾಪಸ್ ಬಂದೆ. ಇನ್ನು ನಾನು ಡೋರ್ ಓಪನ್ ಮಾಡಿದೆ, ಅಲ್ಲಿ ಆಂಟಿ ಬಂದರು ಅಂತ ಹೇಳ್ಬಿಟ್ಟು ಶಾಪ್ ಕ್ಲೋಸ್ ಮಾಡಿನೇ ನಾನು ಮಾತಾಡ್ಕೊತ ನಿಂತಿದ್ದೀನಿ ಹೊರಗಡೆ. ಬಟ್ ಇಲ್ಲಿ ಚಿನಿಮಾ ಒಳಗಡೆ ಬಂದು ಎಂಥ ಕೆಲಸ ಮಾಡಿದ್ದಾಳೆ ಅಂತಂದರೆ, 7ರಿಂದ ನನಗೆ ಒಂದು ಅರ್ಧ ಕೆಲಸ ಜಾಸ್ತಿ ಹೋಗ್ಬಿಡುತ್ತೆ ಮನೇಲಿ ಹೇಳ್ಬೇಕಂತಂದರೆ. ಯಾಕಂದರೆ ಈ ಕಡೆ ಕಸ ಗುಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ರೆ ಆ ಕಡೆ ಒಂದು ಕಡೆಯಿಂದ ಅಳ್ಕೊಂಡು ಬಂದಿರ್ತಾಳೆ. ಅದಕ್ಕೆ ಸಪೋರ್ಟ್ ಬಂದುಬಿಟ್ಟು ಅವರ ಅಪ್ಪ, ಇರಲಿ ಬಿಡು, ಆಡ್ಕೊಂಡ್ಲಿ ಬಿಡು, ಎಲ್ಲ ಒಟ್ಟು ಹೊರಗಡೆ ಹೋಗ್ದಿರೋ ಥರ ಆಡ್ಕೊತಾಳಲ್ಲ. ಸೊ ಅದೊಂದು ಮೈಂಡಲ್ಲಿ ಎಲ್ಲಾದರೂ ಮನೇಲಿ ಎಲ್ಲಾದರೂ ಹಳ್ಕೊಂಡು ಹೋಗಲಿ, ಏನಾರು ಮಾಡ್ಕೊಂಡು ಹೋಗಲಿ, ಕ್ಲೀನ್ ಮಾಡೋಕೆ ನಾವು ಇದೀವಲ್ವಾ. ಸೊ ಆ ಥರ ಅನಿಸ್ಬಿಡುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಮಾಡಿದಾಳೆ. ತುಳಿದ್ರೆ ಏಟ್ ಬಿಡ್ತೀನಿ, ಬಿಡ್ತೀನಿ ಏಟು. ನನ್ನ ಗಾಯ ಹುಷಾರಿಲ್ಲ ಅನ್ನೋದು ನೋಡಲ್ಲ, ನಿಜ ಹೊಡಿತೀನಿ ಆ ಥರ ಮಾಡಿದ್ರೆ. ಎಷ್ಟು ಹರಡಿದಾಳೆ ಅಂತಂದರೆ ಕ್ಯಾಟ್ಲಾಗ್ಗಳನ್ನ ತೋರಿಸ್ತೀನಿ ನೋಡಿ ನೀವೇ. ಸೊ ನೋಡ್ತಾ ಇರ್ಬೋದು, ನಾನು ಹೊರಗಡೆ ಆಂಟಿ ಹತ್ರ ಮಾತಾಡ್ಕೊಂಡು ಒಳಗಡೆ ತುಳಿದ್ರೆ ಬಿಡುತ್ತೆ ಚಿನಿಮಾ ಏಟು. ಸೊ ಈ ಥರ ಅಳ್ಕೊಂಡು ನಿಂತಿದ್ದಾಳೆ. ಇಲ್ಲಿ ಏನು ಗೊತ್ತಿಲ್ಲದೆ ಇರೋ ಥರ ಸೈಲೆಂಟಾಗಿ ನಿಂತಿದ್ದಾಳೆ. ನೀನು ಮಾಡಿಲ್ವಾ ಇದನ್ನು? ನೀನು ಮಾಡೇ ಇಲ್ಲ, ನೀನು ಮುಟ್ಟೇ ಇಲ್ಲ ಅದನ್ನು, ನೀನು ಮುಟ್ಟೇ ಇಲ್ಲ. ವಾವ್, ಗ್ರೇಟ್ ನೋಡಿ. ಈ ಥರ ಕ್ಯಾಟ್ಲಾಗ್ಗಳನ್ನು ಹರಡಿರೋದು. ಇನ್ನೊಂದು ಸರಿ ಹೇಳು. ಮಾಡಿಲ್ಲ. ಯಾರು ಮಾಡಿದ್ರು ಮತ್ತೆ? ಚಿಂಟು ಮಾಡಿದ್ನ. ಚಿಂಟು ಅಲ್ಲಿ ಊರಲ್ಲಿರೋನು 200 ಕಿಲೋಮೀಟ್ರ್ ಬಂದ್ಬಿಟ್ಟು ಈ ಥರ ಮಾಡಿಬಿಟ್ಟು ಹೋಗ್ತಾನಾ? ಹಾಂ, ಚಿಂಟು ಕಳಿಸ್ತೀನಿ ವಿಡಿಯೋನ. ಹಾಂ, ಚಿಂಟು ಕಳಿಸ್ತೀನಿ. ಅತ್ತೆ ಬರ್ತತೆ, ಅತ್ತೆ ಬಂದು ಹೊಡಿಯುತ್ತೆ. ಅತ್ತೆ ಮನೆ ಹೌದು, ಚಿಂಟು ಅತ್ತೆ ಮನೇಲಿ ಇರ್ತಾನೆ. ಇಲ್ಲಿಗೆ ಹೆಂಗೆ ಬರ್ತಾನೆ? ಹೌದಾ? ಕಳಿಸ್ತೀನಿ, ಇದನ್ನು ಕಳಿಸ್ತೀನಿ. ಚಿಂಟು ಕಳಿಸ್ತೀನಿ, ಅತ್ತೆ ಕಳಿಸ್ತೀನಿ. ಹೆಂಗಿದ್ರು ಚಿಂಟು ಅತ್ತೆ ಮನೇಲಿ ಇರ್ತಾನೆ ಅಲ್ವಾ, ಅತ್ತೆ ಬರ್ತಾಳೆ, ಕೋಲ್ ತಗೊಂಬರ್ತಾಳೆ ಅತ್ತೆ ಹೊಡಿಯೋಕ್ಕೆ. ನೋಡಿ ಈ ಥರ ಮಾಡಿರೋದು. ಇಲ್ಲೇ ನನಗೊಂದು 20 ನಿಮಿಷ ಇಲ್ಲೇ ಹೋಗ್ಬಿಡುತ್ತೆ. ಯಾವ್ಯಾವ ಕ್ಯಾಟ್ಲಾಗ್ತು, ಯಾವ್ಯಾವ ನಂಬರಲ್ಲಿ ಇದೆ ಅಂತಲೇ ಗೊತ್ತಾಗಲ್ಲ. ಏನು ಮಷಿನ್ ಮಾಡಬೇಕು? ಈ ಥರ ಮಾಡಿದ್ರೆ ಯಾರು ಕ್ಲೀನ್ ಮಾಡೋದು? ಮಾಡಿ ಎತ್ತಿಡು, ಮತ್ತೆ ಎತ್ತಿಡು. ಏನು ಗೊತ್ತಾ, ಮನೇಲಾದ್ರೂ ಅಷ್ಟೇ, ಈ ಥರ ಅಳ್ದುಕೊಂಡಾಗಾದ್ರೂ ಅಷ್ಟೇ. ಅವ್ರು ನೀಟಾಗಿ ಮಾಡಲ್ಲ ಅಂತ ನಮಗೆ ಗೊತ್ತಿರುತ್ತೆ. ಆದ್ರೂ ಸಹ ಮನೇಲಿ ಆಟ ಸಾಮಾನಾಗಿರ್ಬೋದು, ಏನು ಹರಡಿರ್ತಾರ ಅವಳಿಗೆ ಎತ್ತಿಡೋಕ್ಕೆ ಹೇಳ್ತೀನಿ. ಅವಳು ಎತ್ತಿಡಲಿಲ್ಲ, ಫುಲ್ಲು ಕ್ರ್ಯಾಂಕಿ ಆದರೆ ನಾನೇ ಎತ್ತಿಟ್ಕೊತೀನಿ. ಅವಳು ಆರಾಮಾಗಿದ್ಲು ಅಂತಂದರೆ ಪ್ರತಿಯೊಂದು ಆಟ ಸಾಮಾನು ಸಹ ಅವಳಿಗೆ ಎತ್ತಿಡೋಕ್ಕೆ ಹೇಳ್ತೀನಿ. ಯಾಕಂದರೆ ಹೇಳ್ಕೊ ಹೋಗು. ಅವ್ರ ಅಪ್ಪಂಗೆ ಹೇಳು, ನಿಮ್ಮ ಅಪ್ಪಗಲ್ಲ, ನಿಮ್ಮ ತಾತಂಗೆ ಹೇಳು, ತಾತಂಗೆ. ಫೋನ್ ನಿನಗೆ ಯಾಕೆ ಕೊಡಬೇಕು? ಈ ಥರ ಮಾಡು ಅಂತ ಕೊಡಬೇಕಾ ನಿನಗೆ? ಸರಿ ಆಯಿತು. ಸೊ ಈ ಥರ ಎತ್ತಿಡಕ್ಕೆ ಅವಳಿಗೆ ಹೇಳ್ತೀನಿ. ನೀಟಾಗಿ ಎತ್ತಿಡೋದಂತ ಗೊತ್ತು, ಆಮೇಲೆ ನಾನೇ ನೀಟಾಗಿ ಎತ್ತಿಟ್ಕೊತೀನಿ. ಬಟ್ ಆದಷ್ಟು ಅವರ ಐಟಮ್ಗಳನ್ನ, ಅವ್ರ ವಸ್ತುಗಳನ್ನ ಅವರೇ ಎತ್ತಿಟ್ಕೊಳೋದು ಕಲಿತಾರೆ ಅಂತ ಹೇಳ್ಬಿಟ್ಟು ಅಷ್ಟೇ. ಮನೇಲಿ ಅವಳ ಆಟ ಸಾಮಾನು ಅವಳಿಗೆ ಎತ್ತಿಡಕ್ಕೆ ಹೋಗ್ತೀನಿ. ಏನಾದ್ರು ಟೈಮ್ ಇಲ್ಲ ಅವಳಿಗೆ ಎತ್ತಿಡೋಕ್ಕೆ, ಅಥವಾ ಅಷ್ಟು ನಮಗೂ ಕೂಡ ಅವಳು ಎತ್ತಿಟ್ಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ಇರೋಲ್ಲ ಅಂದಾಗ ನಾನೇ ಎತ್ತಿಟ್ಬಿಡ್ತೀನಿ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನು ಈ ಥರ ಮಾಡಿದ್ದಾಳೆ. ಸೊ ಬನ್ನಿ, ಇವತ್ತು ಕೂಡ ಒಂದಷ್ಟು ಬ್ಲೌಸು ಸ್ಟಿಚ್ ಮಾಡಿ ಕೊಡಬೇಕು, ವರ್ಕ್ ಮಾಡಿಬಿಟ್ಟು. ಇದು ಅವತ್ತು ಸಿನಿಮಾ ಬಿದ್ದಿದ್ದಿನ ಮಾಡಿರೋದು, ಮಷಿನ್ ನಾನೇ ಮಾಡಿಲ್ಲ. ಸೊ ಇವತ್ತು 2 ಮಷಿನ್ಗೂ ಸಹ ಡಿಸೈನ್ಗಳನ್ನ ಫಿಟ್ ಮಾಡಿ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಬೇಕು. ಈವ್ನಿಂಗ್ ಬರೋಕ್ಕೆ ಹೇಳಿದ್ದೀನಿ ಕಸ್ಟಮರ್ಗೆ.
ಸೊ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ನೋಡೋಣ. ಸೊ ಇದನ್ನು ಯಾವ ಥರ ಮಾಡಿದ್ರಿ ಅಂತ ಒಬ್ಬರು ಕ್ವಶನ ಕೇಳಿದ್ದೀರಾ, ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕಿದ್ದೀರಾ ಒಂದು 3 ಜನ. ಇದನ್ನು ಯಾವ ಥರ ರೆಡಿ ಮಾಡ್ಕೊಂಡ್ರಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ಯಾವ ಥರ ರೆಡಿ ಮಾಡ್ಕೊಂಡ್ವಿ ಅಂತಲೂ ಸಹ ನಾನು ಹೇಳ್ತೀನಿ, ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ಅಂತಂದರೆ ನಾನು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರೋದಿಲ್ಲ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಹಾಕಿರುವಂತಹ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಕೊಡಲ್ಲ, ನಿನಗೆ ಕೊಡ್ಬೇಕು ನಾನು ಫೋನು. ಸರಿ ಎತ್ತಿಡು, ಕೊಡ್ತೀನಿ. ನೀಟಾಗಿ ಎತ್ತಿ ನೋಡು, ಅದೇ ಥರ ನೀಟಾಗಿ ಇಡಬೇಕು. ನೀಟಾಗಿಡಿ, ಎಲ್ಲ ಪೇಪರ್ಸ್ನು ನೀಟಾಗಿ ಇಡಬೇಕು ನೋಡು, ಕ್ಯಾಟ್ಲಾಗ್ಗಳನ್ನ. ನೀಟಾಗಿಡು. ಎಸ್. ಸೊ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಸಹ ಅಂದ್ಕೊಂಡಿರಲಿಲ್ಲ. ಇದನ್ನು ನಾನು ದೇವ್ರ ಮನೆಗೆ ಅಂತ ತರಿಸಿದ್ದು, ಅಂದರೆ ಹೊಸ ದೇವ್ರ ಮನೆ ತಂದಿದ್ದೀವಿ ಅಲ್ವಾ, ಸೊ ಅದಕ್ಕೆ ನಾನು ತರಿಸಿದ್ದು ಇದನ್ನು. ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಸಹ ಅಂದ್ಕೊಂಡಿರಲಿಲ್ಲ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು ನಿಮಗೆ 343 ರುಪೀಸ್ ಬೀಳುತ್ತೆ ಅಷ್ಟೇ. ಇದು 10 ಪೀಸ್ ಬರುತ್ತೆ. ನಾವು ದೇವ್ರ ಮನೆಗೆ ದೀಪ ಆ ಥರ ಎಲ್ಲ ಇಡ್ತೀವಲ್ವ, ಸೊ ಅದೇ ಥರ ಮೆಟಲ್ ಬರುತ್ತೆ. ಬಟ್ ನಾನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಸಹ ತುಂಬಾ ಚೆನ್ನಾಗೇ ಬಂದಿದ್ದಾವೆ. ಕಲರ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತಂತ. ಏನೋ ಗೋಲ್ಡ್ದೇನೋ ಅಂದ್ಕೊಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಮತ್ತು ಫಿನಿಶಿಂಗ್ ಆದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ. ಸೌಂಡ್ ಕೇಳಿಸ್ತಾ ಇರ್ಬೋದು, ಎಷ್ಟು ಸೌಂಡ್ ಬರ್ತಾ ಇದೆ ಅಂದರೆ. ನಾನು ಪ್ಲಾಸ್ಟಿಕ್ದು ಏನಾದರೂ ಆ ಥರ ಬರುತ್ತೇನೋ ಅಂತ ಅಂದ್ಕೊಂಡಿದ್ದು, ಬಟ್ ಈ ಥರ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನೇ ಓಪನ್ ಮಾಡಿದ ತಕ್ಷಣ ಶಾಕು ನಾನೇ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ 10 ಪೀಸ್ ಬರುತ್ತೆ ನಿಮಗೆ. ಯಾರಾದರೂ ದೇವ್ರ ಮನೆ ಹೊಸ್ದಾಗಿ ತೊಗೊಂಡಿರೋದು ಅಥವಾ ಮನೆ ಹೋಮ್ ಡೆಕೋರ್ ಮಾಡೋರು ಆ ಥರ ಏನಾದರೂ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತಾರಲ್ವ, ಸೊ ನೀವು ಆರಾಮಾಗೆ ಬೈ ಮಾಡ್ಬೋದು. 10 ಪೀಸ್ ಬರುತ್ತೆ ನಿಮಗೆ. 343 ರುಪೀಸ್ ಅಷ್ಟೇ. ಇಷ್ಟು 10 ಪೀಸಿಗೆ ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ಕಲರು ಏನಾದರೂ ಶೇಡ್ ಆಯಿತು ಅಂದರೆ ನೀವು ನೀಟಾಗಿ ನೀವು ಏನು ದೇವ್ರ ಸಾಮಾನುಗಳನ್ನ ತೊಳ್ಕೊತೀರಲ್ವ, ಸೊ ಆ ಥರ ಆರಾಮಾಗಿ ರಿಮೂವ್ ಮಾಡಿಕೊಂಡು ತೊಳ್ಕೊಳ್ಬೋದು. ಈ ಥರ ಹುಕ್ ಕೊಟ್ಟಿದ್ದಾರಲ್ವ, ನೀವು ಆರಾಮಾಗಿ ಹಿಂಗೆ ಫಿಕ್ಸ್ ಮಾಡ್ಕೊಳೋದು, ಆಮೇಲೆ ರಿಮೂವ್ ಮಾಡೋದು ಮಾಡ್ಕೊಳ್ಬೋದು ಆ ಥರ. ಸೊ ನಾನು ದೇವ್ರ ಮನೆಗೆ ಹಾಕಬೇಕಾದ್ರೆ ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು. ನೀವು ದೇವ್ರ ಮನೆ ಇಟ್ಟಿದ್ದೇವೆ ಹೊರತು ಅದರಲ್ಲಿನೂ ದೇವ್ರನ್ನೇನೋ ಇಟ್ಬಿಟ್ಟು ನೀಟಾಗಿ ಕೂರಿಸಿಲ್ಲ. ಸ್ವಲ್ಪ ಇಲ್ಲಿ ಶಾಪಲ್ಲಿ ಕೆಲಸ ಇತ್ತು, ಚಿನಿಮ ಬೇರೆ ಹುಷಾರಿಲ್ದಂಗೆ ಆಯಿತು, ಸೊ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಅದೆಲ್ಲನೂ ಸ್ವಲ್ಪ ಕೆಲಸ ಜಾಸ್ತಿನೇ ಆಯಿತು, ಆಗಿಲ್ಲ. ಸೊ ನಾನು ಇದನ್ನು ದೇವ್ರ ಮನೆ ಫಿಕ್ಸ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಸಹ ತೋರಿಸ್ತೀನಿ ನಿಮಗೆ ಯಾವ ಥರ ಹಾಕೋದು ಅಂತ ಹೇಳಿಬಿಟ್ಟು. ಸೊ ಇವಾಗ ಕಸ್ಟಮರ್ ಬರ್ತೀನಿ ಅಂತ ಹೇಳಿದರೆ ಕಸ್ಟಮರ್ನ ಅಟೆಂಡ್ ಮಾಡಿಬಿಟ್ಟು ಟೈಮ್ ಆಗಿದೆ. ಆಲ್ರೆಡಿ ಚಿನಿಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಯಾಕಂದರೆ ಅದು ಸ್ಟ್ರಿಪ್ಸ್ ಹಾಕಿದ್ದಾರೆ ಅಲ್ವಾ, ಸೊ ಅದು ಸ್ವಲ್ಪ ಲೈಟಾಗಿ ಓಪನ್ ಆಗಿರೋ ಥರ ನನಗೆ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸೊ ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ. ಸೊ ತುಂಬಾ ಲೇಟಾಗೋಯಿತು, ಹೊರಗಡೆ ಹೋಗಿದ್ವಿ. ನವೀನ್ ಬಂದಮೇಲೆ ಶನಿವಾರ ಅಲ್ವಾ, ಸ್ವಲ್ಪ ಸಂತೆಗೆ ಹೋಗಬೇಕಿತ್ತು. ಅಂದರೆ ಇಲ್ಲಿ ನಾವು ಫ್ರೆಶಾಗಿ ಸಿಗುತ್ತೆ ಅಂತ ಒಂದು 3 ಡೇಸ್ 4 ಡೇಸ್ಗೊಂದ್ಸಲ ಇಲ್ಲಿ ತರಕಾರಿ ತೊಗೊಳಕ್ಕಂತ ಹೋದರೆ ಒಂದು ಟೈಮ್ಗೆ 400-500 ರೂಪಾಯಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸಂತೆಗೆ ಹೋಗಿದ್ವಿ. ಸ್ವಲ್ಪ ಹಣ್ಣು ತರಕಾರಿ ತೊಗೊಂಡು ಸ್ವಲ್ಪ ಲೇಟಾಗಿ ಆಗೋಗ್ಬಿಡ್ತು. ಇನ್ನು ನಾನು ಕೂಡ ಹೊಟ್ಟೆ ಫುಲ್ ಅನ್ನಿಸ್ತಾ ಇತ್ತು, ನನಗೂ ಊಟ ಬೇಕಾಗಿರಲಿಲ್ಲ. ಸೊ ಸಿನಿಮಾಗೆ ದೋಸೆ ಮಾಡಿಕೊಟ್ಟೆ, ತಿನ್ಕೊಂಡ್ಲು. ನವೀನವ್ರಿಗೆ ಚಪಾತಿ ಮಾಡಿಕೊಟ್ಟೆ, ಸೊ ಅವರು ಕೂಡ ತಿನ್ಕೊಂಡ್ರು. ಇನ್ನು ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ಎಲ್ಲ ಅರ್ಧಂಬರ್ಧ ಆಗಿರೋ ವರ್ಕ್ಗಳೆಲ್ಲನೂ ಸಹ ಹಾಗೆ ನಿಂತಿದೆ. ಇದರಲ್ಲಿ ಇದು ಇವತ್ತು 2ನೇ ಡಿಸೈನ್ ಅಷ್ಟೇ ಫಿಟ್ ಮಾಡಿರೋದು. ಇನ್ನು ಇದರಲ್ಲಿ ಯಾವುದು ಕೂಡ ಒಂದೇ ವರ್ಕೆ ಹಾಕಿರೋದು. ಇನ್ನು ಇದನ್ನು ಯಾವ ಥರ ಮಾಡ್ಕೊಂಡ್ರಿ ಅಂತ ಕೇಳ್ತಾ ಇದ್ದೀರಾ. ಇದು ಥ್ರೆಡ್ಡಿಂದ ಏನಿದೆಯಲ್ಲ, ಇದು ಫುಲ್ಲು ಯಾವ ಥರ ಮಾಡ್ಕೊಂಡ್ರಿ. ಇದು ಬಂದ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಅಂತ ಕೇಳಿದೆ ನವೀನವ್ರ ಹತ್ರ. ಬಟ್ ಯಾವಾಗ್ಲೂ 100 ಥ್ರೆಡ್ ಅದು 200 ಥ್ರೆಡ್ ಅಷ್ಟೇ ಕ್ಯಾಬಿನ್ ಬರೋದು. ಸೊ ಇದು ನಾವು ಈ ಥರ ವುಡ್ದು ಫ್ರೇಮ್, ಇದು ಕ್ಯಾಬಿನ್ ಮಾಡಿಕೊಂಡಿದ್ದೀವಲ್ವ ನಾವು ಬೀರು ಥರ, ಇದನ್ನು ಮಾಡಬೇಕಾದ್ರೆ ಈ ಒಂದು ವುಡ್ಡನ್ನು ಕೂಡ ತೊಗೊಂಡು ಬಂದಿದ್ವಿ ನಾವು. ಸ್ವಲ್ಪ ಬೇಕಾಗುತ್ತೆ, 2 ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನಾನು 2 ಮಾಡಿಸ್ಕೊಂಡ್ರೂ ಸಹ ಇನ್ನೂ ಮಿಕ್ಕಿತ್ತು. ಇದು ಈ ಥರ ಪ್ಲೇಟ್ಸು 2 ಮಿಕ್ಕಿತ್ತು. 2ರಲ್ಲಿ ಇದು ಒಂದು ಚಿಕ್ಕದು ಒಂದು ದೊಡ್ಡದು ಮಿಕ್ಕಿತ್ತು.
ಇತ್ತು. ಸೊ ಅದರಲ್ಲಿ ಈ ಥರ ಮೊಳೆ ಬರುತ್ತಲ್ಲ, ಇದು 3.5 ಇಂಚ್ ಬರುತ್ತಲ್ಲ, ಆ ಮೊಳೆನ ಇದು ವುಡ್ಗೆಲ್ಲ ಹಾಕೋದಕ್ಕೆ ಬಳಸ್ತಾರಲ್ವ ಗಮ್ಮು. ಸೊ ಆ ಗಮ್ಮಲ್ಲಿ ಡಿಪ್ ಮಾಡಿಬಿಟ್ಟು ಹೊಡೆಯೋದು ಮೊಳೆನ. ಆ ಥರ ನಾವು ನೀಟಾಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಒಂದೊಂದಕ್ಕೂ ಎಷ್ಟು ಗ್ಯಾಪ್ ಬೇಕು ಅಂತ. ನಿನಗೆ ಅಲ್ಲಿ ಲೈನ್ ಹಾಕಿರೋದು ಕಾಣಿಸ್ತಾ ಇರ್ಬೋದು, ಎಷ್ಟೆಷ್ಟು ಮೆಜರ್ಮೆಂಟಿಗೆ ನೀಟಾಗೆ ಮಾರ್ಕ್ ಮಾಡಿಕೊಂಡು ನಾವು ಈ ಥರ ಈ ಗಮ್ ಹಾಕಿರೋದು ಕಾಣಿಸುತ್ತೆ ನಿಮಗಿಲ್ಲಿ. ಸೊ ಈ ಥರ ಆ ಗಮ್ಮಲ್ಲಿ, ಅಂದರೆ ಹುಡ್ಗಂತಲೇ ಯೂಸ್ ಮಾಡ್ತಾರೆ ಗಮ್ಮು, ಆ ಗಮ್ಮಲ್ಲಿ ಮೊಳೆನ ಡಿಪ್ ಮಾಡಿ ಹಾಗೇ ಹೊಡೆಯೋದು. ಅಂದರೆ ಇದು ಬೇಗ ಕಿತ್ತೋಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿರೋದು ಅಷ್ಟೇ. ಇನ್ನು ಕಂಪ್ಲೀಟಾಗೆ 300 ಥ್ರೆಡ್ ಫಿಕ್ಸ್ ಆಗುತ್ತೆ ಒಂದೊಂದಕ್ಕೂ ಸಹ. ಬಟ್ ಇದಕ್ಕೆ ಒಂದು 20 ಥ್ರೆಡ್ ಹೆಚ್ಚು ಕಮ್ಮಿ ಬರುತ್ತೆ ಅಷ್ಟೇ. 20 ಥ್ರೆಡ್ ಹೆಚ್ಚು ಕಮ್ಮಿ ಬರುತ್ತೆ. ಇನ್ನೂ ಒಂದು 500 ಅಷ್ಟು ಥ್ರೆಡ್ಗಳಿದೆ, ಬಟ್ ಜಾಗ ಇಲ್ಲ ಅಂತ ನಾವೇ ಸುಮ್ಮನೆ ಆಗಿದ್ದೀವಿ. ಬೇರೆ ಶಾಪಂತೂ ಮಾಡೋದಕ್ಕಾಗಲ್ಲ ಸದ್ಯಕ್ಕೆ. ನಾವು ಇದೇ ನಮಗೆ ಫಿಕ್ಸ್ ಆಗಿಬಿಟ್ಟಿದೆ ಶಾಪು, ನಮಗಿದೇ ಇರಲಿ ಅಂತ ಹೇಳಿಬಿಟ್ಟು ಇದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಈ ಥರ ಕಂಪ್ಲೀಟಾಗೆ ಫಿಕ್ಸ್. ಇನ್ನು ಆ ಕಡೆ ಹಾಕ್ತೀನಿ ಇನ್ನೊಂದು ಖಾಲಿ ಸ್ಪೇಸಲ್ಲಿ ಅಂದರು, ಬಟ್ ಅಲ್ಲಿ ಖಾಲಿ ಸ್ಪೇಸಲ್ಲಿ ಹಾಕಿದ್ರೆ ಇಲ್ಲಿ ನನಗೆ ಓಡಾಡಲಿಕ್ಕೆ ಸೆಟ್ ಆಗಲ್ಲ, ಅಲ್ಲಿ ಹೋಗಿ ಥ್ರೆಡ್ ತೊಗೊಂಡು ಬರಲಿಕ್ಕೆ. ಅದಕ್ಕೆ ಈ ಪ್ಲೇಸಲ್ಲಿ ಹಾಕ್ತೀನಿ ಅಂತಂದರು, ಈ ಪ್ಲೇಸಲ್ಲಿ ಹಾಕಲಿಕ್ಕೆ ಸೆಟ್ ಆಗಲ್ಲ. ಫುಲ್ಲು ಶಾಪ್ ಫುಲ್ಲು ಅದೇ ಇದೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಒಂದಷ್ಟು ಥ್ರೆಡ್ಗಳು ಇದ್ರೆ ಇರಲಿ ಬಿಡು ಅದರಲ್ಲೇ ಅಂತ ಅನಿಸುತ್ತೆ, ಬಟ್ ಥ್ರೆಡ್ಗಳು ಹುಡುಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹೆಂಗಪ್ಪ ಹುಡ್ಕೋದು ಅನ್ನೋ ಥರ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇನ್ನು ಹೊರಡಬೇಕು ಮನೆಗೆ. ನಾನು ಸಹ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ಇದನ್ನು ಹೇಳಬೇಕೋ ಬೇಡವೋ ನಿಜವಾಗ್ಲೂ ಸಹ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಒಂದಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ನಮಗೇನೆ, ಇನ್ನೊಂದಷ್ಟು ವಿಷಯಗಳನ್ನು ಹೇಳಬೇಕೋ ಬೇಡ ಅಂತಲೇ ಗೊತ್ತಾಗಲ್ಲ. ಸೊ ನವೀನ್ ಅವ್ರಿಗೆ ಮುಂಚೆನೇ ಹೇಳಿದ್ದೆ, ನಾವು ಏನು ಕೈ ಹಾಕಿದ್ದೀವಲ್ವ ಆ ಕೆಲಸ ಏನಾದರೂ ಫಿಕ್ಸ್ ಆಯಿತು ಅಂದರೆ, ಅದು ಆಯಿತು ಅಂತಂದರೆ ನಾನು ನನ್ನ ಒಂದು ಫ್ಯಾಮಿಲಿ ಏನಿದೆ ಯೂಟ್ಯೂಬ್ ಫ್ಯಾಮಿಲಿ, ಅದರಲ್ಲಿ ನಾನು ಶೇರ್ ಮಾಡ್ಕೊತೀನಿ ನವಿ ಅಂತ. ನಿನಗಿಂತ ಮುಂಚೆ ನಾನೇ ಹೇಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ಸಹ ಸುಮ್ಮನೆ ಇದ್ದೆ, ನೋಡೋಣ ಅಂತ ಹೇಳಿಬಿಟ್ಟು ನಾವೊಂದು ದೊಡ್ಡ ಬಜೆಟ್ಗೆ ಕೈ ಹಾಕ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸುಮಾರು 1.5 ತಿಂಗಳಿಂದನೂ ಸಹ ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದು ಸಕ್ಸಸ್ ಆದರೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾವು ಡ್ರಾಪ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಕಡೆಯಿಂದ ಏನೂ ಸಹ ಪ್ರಾಬ್ಲಮ್ ಇಲ್ಲ, ಬಟ್ ನಾವು ಏನಕ್ಕೆ ಕೈ ಹಾಕಿದ್ವಿ ಅಂತಂದರೆ ನಾವು ಒಂದು ಸೈಟನ್ನು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದು ತೊಗೊಳ್ಬೇಕು. ಯಾಕಂದರೆ ಹರ್ಲಿನಲ್ಲೇ ತೊಗೊಂಡ್ಬಿಟ್ರೆ ನಾವು ಮುಂದೆ ಕಟ್ಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೈಟ್ ತೊಗೊಳ್ಳೋಕ್ಕಿಂತ ಮುಂಚೆನೇ ನಾವು ಒಂದು ಮನೇನ ನೋಡೋಣ ಅಂತ ಹೇಳಿಬಿಟ್ಟು ಒಂದು 2-3 ಕಡೆ ಮನೆ ನೋಡಿದ್ವಿ. ಆಮೇಲೆ ನವೀನ್ ಅವ್ರ ಕಸಿನ್ ಸಿಸ್ಟರ್ಗೆ ಹತ್ರ ಆಗೋ ಥರ ಒಂದು ಮನೆ ನೋಡಿದ್ವಿ. ಅದು ಆಫ್ ಸೈಟಲ್ಲಿ ಕಟ್ಟಿರೋಂಥ ಮನೆ, 4 ಫ್ಲೋರ್ ಇತ್ತು. ಅದು ಮೇಲ್ಗಡೆ 4 ಫ್ಲೋರು, ಕೆಳಗಡೆ ನಾವು ಇರಲಿಕ್ಕೆ ಅಂತ ಮನೆ ಅವರು ಓನರೇ ಇರಲಿಕ್ಕೆ ಅಂತ ಮಾಡ್ಕೊಂಡಿದ್ರು. ತುಂಬಾ ಚೆನ್ನಾಗಿತ್ತು ಮನೆ, ಏನೂ ಕೂಡ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಅದು ಕಟ್ಟಿ ತುಂಬ ವರ್ಷನೇ ಆಗಿದೆ. ಆ ಮನೆಗೆ ಅಷ್ಟು ಬಜೆಟು ನಮಗೆ ಓಕೆ ಆಗಲಿಲ್ಲ. ಅರೌಂಡ್ 80 ಲ್ಯಾಕ್ವರೆಗೂ ಆಗುತ್ತೆ ನಮಗೆ ಅದು ಮನೆದು ರಿಜಿಸ್ಟ್ರೇಷನ್ನು ಅದು ಇದು ಅಂದ್ಕೊಂಡು ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಆದ್ರೂ ಅಮೌಂಟ್ ಹೆಂಗೂ ಬಿಡಿ ನೋಡೋಣ. ಬಟ್ ಅದು 10 ವರ್ಷ ಆಗಿದೆ ಮನೆ ಕಟ್ಟಿ. ಸೊ ಅದೂ ಸಹ ಡ್ರಾಪ್ ಆಯಿತು, ಅದು ಬೇಡ ಅಂತ ಬಿಟ್ವಿ. ಅದಾದಮೇಲೆ ಯಾರು ಅವ್ರ ಅಪ್ಪ ಆಗಲಿ ಅವ್ರ ಮಾವ ಆಗಲಿ ಯಾರೂ ಸಹ ಒಪ್ಪಲಿಲ್ಲ. ಬೇರೆಯವ್ರು ಕಟ್ಟಿರೋ ಮನೇಲಿ ನೀವು ಯಾಕೆ ಇರಬೇಕು, ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಅಭಿರುಚಿ ಹೆಂಗಿರುತ್ತೋ ಆ ಥರ ನೀವು ಮನೆ ಕಟ್ಕೊಬೋದಲ್ವ ಜಾಗ ತಗೊಂಡು ಅಂತ. ಸೊ ನಮಗಿನ್ನೂ ಟೈಮ್ ಇದೆ, ನಮಗಿನ್ನೂ ಏಜ್ ಇದೆ, ಆರಾಮಾಗೆ ನಾವು ಸರ್ವೈವ್ ಆಗ್ಬೋದು. ಸೊ ಅದಕ್ಕೋಸ್ಕರ ಬೇಡ ಅಂದರೆ ನಮ್ಮ ಚಿನ್ನಿಮನೂ ಸಹ ತಲೆಯಲ್ಲಿ ಇಟ್ಕೊಬೇಕಲ್ವ ನಾವು. ನಾನು ಏನೂ ಸಹ ಜಾಸ್ತಿ ಹೇಳಿಲ್ಲ ನವೀನ್ಗೆ. ಚಿನ್ನಿಮ ಒಂದು 10th ಮುಗಿಯೋ ಅಷ್ಟರಲ್ಲಿ ನಾವು ನಮ್ಮದು ಅಂತ ಒಂದು ಸೆಟಲ್ಡ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಂತ. ಯಾಕೆ ಅಂತಂದರೆ ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು, ನವೀನವ್ರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು. ಸೊ ಇಬ್ಬರು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಸ್ವಲ್ಪ
ಕ್ಯಾಲ್ಕುಲೇಷನ್ ಮೈಂಡೇ ಇರುತ್ತೆ, ಎಲ್ಲಿ ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಎಷ್ಟು ಸೇವ್ ಮಾಡಬೇಕು ಅಂತ ಹೇಳಿಬಿಟ್ಟು. ಚಿನ್ನಿಮ್ಮಾಗೆ ನಮಗೇನೂ ಸಹ ಪ್ರಾಬ್ಲಮ್ ಇಲ್ಲ, ಆರಾಮಾಗೆ ನವೀನವ್ರು ಇವಾಗ್ಲೂ ಸಹ ನಂದು ಏನು ಅಮೌಂಟು ಅವ್ರದ್ದು ಮಂತ್ಲಿ ಅಂತ ಏನು ಕಟ್ಟಾಗುತ್ತಲ್ಲ, ಇದು ಏನದು ಪಿ ಎಫ್ ಅಮೌಂಟ್ ಅಂತ, ಆ ಪಿ ಎಫ್ ಅಮೌಂಟ್ ಅಷ್ಟು ಸಹ ಚಿನ್ನಮ್ಮ ಎಜುಕೇಷನ್ಗೆ ಬಿಟ್ಬಿಡ್ತೀನಿ ನಾನು, ಅವಳು ಓದಬೇಕಷ್ಟೇ ಅಂತ ಅಂತಾರೆ. ಸೊ ಪಿ ಎಫ್ ಅಮೌಂಟ್ ಬಿಡಿ, ಅವ್ರು ಇವಾಗಲೇ ಸ್ವಲ್ಪ ಪರವಾಗಿಲ್ಲ ಅನ್ನೋ ಒಂದು ಫ್ಯಾಮಿಲಿ, ಒಂದು ಹೋಲ್ ಫ್ಯಾಮಿಲಿ ಲೀಡ್ ಮಾಡೋಷ್ಟು ಸ್ಯಾಲ್ರಿ ಬರ್ತಾಯಿದೆ, ಏನೂ ಸಹ ಪ್ರಾಬ್ಲಮ್ ಇಲ್ಲ. ಅದು ಬಿಟ್ಟು ಅವಳಿಗೆ ಅಂತಲೇ ಪಿ ಎಫ್ ಅಮೌಂಟು ಬಿಟ್ಟು ಅವಳಿಗೆ ಅಂತಲೇ ಅವಳು ಹೈಯರ್ ಎಜುಕೇಷನ್ಗೆ ಅಂತಲೇ ನಾವು ಆರಾಮಾಗಿ ಇವಾಗ ಆಲ್ರೆಡಿ ಸೇವಿಂಗ್ಸ್ ಸ್ಟಾರ್ಟ್ ಆಗಿದೆ, ಹುಟ್ಟಿದಾಗಿಂದನೇ ಸೇವಿಂಗ್ಸ್ ಸ್ಟಾರ್ಟ್ ಆಗಿದೆ. ಅವಳು ಆರಾಮಾಗಿ ಆ ಅಮೌಂಟಲ್ಲಿ ಅವಳು ಹೈಯರ್ ಎಜುಕೇಷನ್ನ ಮುಗಿಸ್ಬಿಡ್ಬೋದು, ಆ ಥರ ಇದೆ ಇವಾಗ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾವು ಕೂಡ ನಮ್ಮದು ಮ್ಯಾರೇಜ್ ಆದಮೇಲೆ ಸ್ವಲ್ಪ ಸಾಲ ಇತ್ತು, ಅದನ್ನೆಲ್ಲನೂ ಸಹ ತೀರಿಸಿ ನಾನು ಹೇಳಿದ್ದಿಷ್ಟೇ, ಚಿನ್ನಮ್ಮ ಒಂದು 10th ಮುಗಿಯೋಷ್ಟರೊಳಗಡೆ ನಾವು ಅದೇ ಹೇಳಿದೆ ಅಲ್ಲ, ಒಂದು ಸೆಟಲ್ಡ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆವಾಗ ನವೀನವ್ರ ತಲೆಗೆ ಬಂದಿದ್ದು ಈ ಥರ ಮನೆ ಹುಡ್ಕೋಣ, ಜಾಗ ಹುಡ್ಕೋಣ ಅಂತ ಸ್ಟಾರ್ಟ್ ಆಗಿದ್ದು. ಸೊ ನಾವು ಆಫ್ ಸೈಟಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಆಫ್ ಸೈಟಲ್ಲಿ ಮನೆ ಕಟ್ಟಿರೋ ಮನೆಗಳನ್ನ ನೋಡಿದಾಗ ಸ್ವಲ್ಪ ಇಕ್ಕಟ್ಟಿದೆ ಏನೋ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ಸೈಟ್ನೇ ನೋಡಿಬಿಡೋಣ ಅಂತ ಹೇಳಿಬಿಟ್ಟು ಸುಮಾರು ಕಡೆ ಸೈಟ್ಗಳನ್ನ ನೋಡಿದ್ವಿ. ನಾವು ಇವಾಗಿರೋ ಪ್ಲೇಸಲ್ಲಿನೇ ಅಕ್ಕಪಕ್ಕ ಎಲ್ಲ ನೋಡಿದ್ವಿ. ಸ್ವಲ್ಪ ದೂರ ಇರೋ ಥರ ಅನ್ನಿಸ್ತು. ಇನ್ನದು ಡೆವಲಪ್ ಆಗೋಕ್ಕೆ ಇನ್ನು 4 to 5 years ಬೇಕಾಗುತ್ತೇನೋ ಅನ್ನಿಸ್ತು. ಸೊ ಡೆವಲಪ್ ಆಗಿರೋ ಏರಿಯಾದಲ್ಲಿನೇ ಒಂದು ಸೈಟ್ ಕೂಡ ಸಿಕ್ತು, 50/30, 30/50 ಸೈಟ್ ಕೂಡ ಸಿಕ್ತು ನಮಗೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಇವಾಗ ಒಂದು ಪಕ್ಕದಲ್ಲೇ ಒಂದು 2 ಸೈಟ್ ಬಿಟ್ಟು ಪಕ್ಕದಲ್ಲೇ ಒಂದು ಲೇಔಟ್ ಕೂಡ ರೆಡಿ ಆಗ್ತಿದೆ. 2 yearsಲ್ಲಿ ಒಂದು ಲೇಔಟ್ ಕೂಡ ಪ್ಲ್ಯಾನ್ ಆಗ್ತಾ ಇದೆ ಅಲ್ಲಿ. ಆ ಥರ ಸೈಟ್ ಸಿಕ್ತು ನಮಗೆ 50/30 ಇದರಲ್ಲಿ ಸ್ಕ್ವೇರ್ ಫೀಟಲ್ಲಿ. ನಂಗೆ ತುಂಬ ಖುಷಿ ಆಯಿತು, ಯಾವುದೋ ಒಂದು ಸಿಕ್ತಲ್ಲ ಒಟ್ನಲ್ಲಿ ನಮ್ಗೆ ನಿಯರ್ ಬೈ, ನಮ್ಗೆ ಹತ್ರ ಆಗೋ ಥರ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಯಾರೋ ಕಟ್ಸಿರೋ ಮನೇನ, ಯಾರೋ ಇಷ್ಟಕ್ಕೋಸ್ಕರ ಕಟ್ಸಿರೋ ಮನೇನ, ಆ ಮನೆಯಲ್ಲಿ ನಾವು ಯಾಕಿರಬೇಕು, ನಮ್ಗೆ ಹೆಂಗೆ ಬೇಕು ಆ ಥರ ಮನೆ ಕಟ್ಸ್ಬಿಟ್ಟು ನಾವು ಆ ಮನೆಯಲ್ಲಿ ಇರ್ಬೋದಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಹೇಳಿದೆ ನವೀನ್ಗೆ. ಸರಿ ಅಂತ ಅವ್ರ ಮನೇಲಿ ಯಾರೂ ಸಹ ಒಪ್ಪದೇ ಇರೋ ಕಾರಣ ಸರಿ ಅಂತ ನಾವು ಸೈಟಿಗೆ ಕೈ ಹಾಕಿದ್ವಿ. ಟೋಕನ್ ಅಡ್ವಾನ್ಸ್ ಕೂಡ ಪೇ ಮಾಡಿದ್ವಿ. ಸೈಟಿಗೆ ಎಲ್ಲನೂ ಸಹ ಸೆಟ್ ಆಗಿತ್ತು. ಇನ್ನು ಲೋನ್ ಇಲ್ಲದೆ ಇರೋ ಇವಾಗ ಯಾರು ಕೂಡ ಅಷ್ಟೊಂದು ಅಮೌಂಟ್ ಕೈಲಿಟ್ಕೊಂಡೇನು ಕೂತಿರಲ್ಲ. ನಾವು ಲೋನ್ ಕೂಡ ಎಲ್ಲನೂ ಸಹ ವಿಚಾರಿಸಿದ್ವಿ, ಎಲ್ಲನೂ ಸಹ ಓಕೆ ಆಗಿತ್ತು. ಬಟ್ ಓನರ್ ಕಡೆಯಿಂದ ನಮಗೆ ಯಾವುದೇ ರೀತಿಯಾಗಿ ಪರ್ಫೆಕ್ಟ್ ಡಾಕ್ಯುಮೆಂಟ್ನ ಕೊಟ್ಟಿರಲಿಲ್ಲ. ಯಾಕೆಂದರೆ ಆ ಸೈಟ್ ಬಂದುಬಿಟ್ಟು ಅದು ಅವರ ಅಪ್ಪ ಮಗಳಿಗಂತ ಗಿಫ್ಟ್ ಪರ್ಪಸ್ ಆಗಿ ಕೊಟ್ಟಿರೋ ಅಂಥದ್ದು. ಅದು ಸೈಟ್ ಬಂದುಬಿಟ್ಟು ಅದನ್ನು ಮಾರಲಿಕ್ಕೆ ಅಂತ ಹೊರಟಿದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಪ್ರಾಪರಾಗಿ ಕರೆಕ್ಟು ಡಾಕ್ಯುಮೆಂಟ್ ಇಲ್ಲ. ಇನ್ನೊಂದು ಈ ಖಾತಾ ಅಂತೂ ಅವ್ರು ಮಾಡಿಸೇ ಇಲ್ಲ. ಇವಾಗಂತೂ ಬಿಡು, DKC ಅವರು ಆಗಿರೋದ್ರಿಂದ ಮುಖ್ಯಮಂತ್ರಿ ಎಲ್ಲನೂ ಸಹ ಖಾತಾನೇ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಅದಕ್ಕೂ ವೆಯ್ಟ್ ಮಾಡಬೇಕು. ಇನ್ನು ಅದಕ್ಕೆ ವೆಯ್ಟ್ ಮಾಡೋದಂಗಿರಲಿ. ಬಟ್ ಓನರನ್ನೇ ನಮಗೆ ಸಪೋರ್ಟಿವ್ ಆಗಿ ನಿಂತಿಲ್ಲ ಹೇಳಬೇಕಂತಂದರೆ. ಯಾಕೆಂದರೆ ಏನೋ ಒಂದು ಪ್ರಾಬ್ಲಮ್ ಆಗಿ ನಾವೇ ಡ್ರಾಪ್ಔಟ್ ಆಗ್ತೀವಿ ಅಂತಂದ್ರೂ ಸಹ ಓನರೇ ಇಲ್ಲ ಅಂತ ಅವರು ನಮಗೆ ಎಂಕರೇಜ್ ಮಾಡಬೇಕಿತ್ತು. ಬಟ್ ಅವರೇನೆ ಪರವಾಗಿಲ್ಲ, ನೀವು ಬೇರೆ ಕಡೆ ನೋಡ್ಕೊಳ್ತೀರಾ ನೋಡಿ ಅಂತ ಅವ್ರ ಬಾಯಲ್ಲೇ ಬಂದ ಮೇಲೆ ನಮಗೆ ಆ ಸೈಟ್ನ ತೊಗೊಳ್ಳೋಕ್ಕೆ 1% ಕೂಡ ಇಷ್ಟ ಇರಲಿಲ್ಲ ನಮಗೆ. ಸೊ ಆಮೇಲೆ ನವೀನವ್ರ ಅಕ್ಕಂಗೆ ಈ ಥರ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಸರಿ ವೆಯ್ಟ್ ಮಾಡಿ ನೋಡೋಣ ಅಂತಲೇ ಅವರು ಕೂಡ ಹೇಳಿದ್ರು. ಸೊ ನಮಗೆ ಯಾಕೋ ಅವ್ರ ಕಡೆಯಿಂದನೇ ಬೇಡ ಅಂತ ಬಂದ ಮೇಲೆ ಅದಕ್ಕೆ ಕೈ ಹಾಕಲಿಕ್ಕೆ ನನಗೆ 1% ಇಷ್ಟ ಇಲ್ಲ. ನವೀನವರು ಈ ಥರ ಹೇಳ್ತಾ ಇದ್ದಾರೆ ಅಂದ ತಕ್ಷಣವೇ ನಾವು ಡ್ರಾಪ್ಔಟ್ ಆಗ್ತೀವಿ ಅಂದ್ರೂ ಸಹ ಅವರು ಹೇಳಬೇಕಿತ್ತು ನಮಗೆ ಈ ಥರ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಬಟ್ ಅವರೇ ನೀವು ಡ್ರಾಪ್ಔಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅಂತಂದಮೇಲೆ ಅದನ್ನು ಮುಂದುವರ್ಸೋದು ಬೇಡ. ನಮಗೆ ಸುಮಾರಷ್ಟು ಪ್ಲ್ಯಾಟ್ಫಾರ್ಮ್ಗಳಿದೆ, ನಮಗೆ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಇದಕ್ಕಂತಲೇ ಒಂದಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ವಿ. ನನಗಂತೂ ತುಂಬಾ ಬೇಜಾರಾಯಿತು. 2 days ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಇಳಿತಾ ಇರಲಿಲ್ಲ. ಏನು ತಲೆಗೆ ಹಾಕ್ಕೊಂಡ್ರೂ ಅದೇ ಕಣ್ಮುಂದೆ ಬರ್ತಾಯಿತ್ತು. ಯಾಕೆ ಅಂತಂದರೆ ಒಂದು ಏನಾದರೂ ತೊಗೊಳ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಒಂದಷ್ಟು ಕನಸುಗಳಿರುತ್ತೆ ನಮಗೆ. ಸೊ ಅದಕ್ಕೆ ಬೇಡ, 1 ವರ್ಷ ನೆಮ್ಮದಿಯಾಗಿ ಇದ್ಬಿಡೋಣ, ಏನೂ ಬೇಡ, ನಾವು 1 ವರ್ಷ ಸುಮ್ಮನೆ ಇದ್ಬಿಡು, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಈ ಮಂತಲ್ಲಿನೇ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದ್ರಿಂದ ಈ ಮಂತಲ್ಲಿ ತುಂಬ ಪ್ರಾಬ್ಲಮ್ಗಳಾಗ್ಬಿಟ್ಟಿದ್ದಾವೆ ನಿಜವಾಗ್ಲೂ. ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಸೈಟ್ ವಿಷಯಕ್ಕೆ ಜಾಸ್ತಿ ಯಾವಾಗ ನಾವು ತಲೆ ಕೆಡಿಸ್ಕೊಂಡು ಓಡಾಡೋದು ಸ್ಟಾರ್ಟ್ ಮಾಡ್ತೀವೋ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಆ ಡಾಕ್ಯುಮೆಂಟ್ ರೆಡಿ ಮಾಡಬೇಕು, ಈ ಡಾಕ್ಯುಮೆಂಟ್ ರೆಡಿ ಮಾಡಬೇಕಂತ ಅವಾಗೇ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು. ಇಲ್ಲ ಚಿನಿಮಾಗೆ ಹುಷಾರಿಲ್ದಂಗೆ ಆಗೋದು, ಇಲ್ಲ ನವೀನವ್ರಿಗೆ ಹುಷಾರಿಲ್ದಂಗೆ ಆಗೋದು, ಸುಮಾರು ಸರಿ ಅವ್ರಿಗೆ ಏನೋ
ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಬೇಡ ನಾವೇ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ. ಯಾಕೋ ನಮಗೆ 2026 ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಸಹ ಬರೀ ಪ್ರಾಬ್ಲಮ್ಗಳೇ. ಅದು ಇದು ಏನೋ ಒಂದು ಪ್ರಾಬ್ಲಮ್ ಆಗೋದು, ಮನೇಲೇ ಇನ್ನೊಂದಾಗೋದು, ಏನಾದರೂ ಒಂದು ಸಮಸ್ಯೆಗಳು ತಿಂಗಳಿಗೊಂದು ರೆಡಿ ಇರುತ್ತೆ. ಸೊ ಆ ಥರ. ಸೊ ಅದಕ್ಕೋಸ್ಕರ ನಾವು ಕೂಡ ಈ ಇಯರೇ ಬೇಡ, ನಮಗೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರಾಪ್ ಔಟ್ ಮಾಡಿದ್ದೀವಿ. ಸೊ ಅಲ್ಲಿವರೆಗೂ ಇವಾಗ ನಮ್ಮ ಹತ್ರ ಒಂದಷ್ಟು ಸೇವಿಂಗ್ಸ್ ಅಂತ ಇದೆ, ಅದನ್ನು ಎಲ್ಲಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಇಲ್ಲಿ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಯಾವುದೇ ಸೈಟು ಮನೆ ಏನು ಜಾಗ ಅಂತ ಏನು ತಲೆ ಕೆಡಿಸ್ಕೊಳೋದು ಬೇಡ, ಇನ್ನು 1 ವರ್ಷ. ಸೊ ಅದಕ್ಕೋಸ್ಕರ ಈ ವರ್ಷ ಬಿಟ್ಟು 2027ನಲ್ಲಿ ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಸುಮ್ಮನೆ ಆಗಿದ್ದೀವಿ. ಸೊ ಇದನ್ನು ನಿಮ್ಮ ಹತ್ರ ಹೇಳಬೇಕಿತ್ತು. ಸೊ ನಾನು ಅದನ್ನೇ ಹೇಳಿದ್ದು, ಒಂದು ದೊಡ್ಡ ಬಜೆಟಿಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ, ಇದಕ್ಕೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದಿದ್ದು. ಬಟ್ ಇದು ಡ್ರಾಪ್ ಔಟ್ ಆಗ್ತು ಅಂತ ಹೇಳಿಬಿಟ್ಟು ನಿಮಗೆ ಹೇಳಬೇಕಿತ್ತು, ಇದನ್ನು ತಿಳಿಸ್ಬೇಕಿತ್ತು. ಯಾಕಂದರೆ ಇವತ್ತಲ್ಲ ನಾಳೆ ಆ ಕ್ವಶನ್ ಮಾಡ್ತಾರೆ. ಇವಾಗ ನಾವು ಏನಾದರೂ ಒಂದು ಹೇಳಿದ್ದೀವಿ ಅಂತಂದರೆ ಯಾಕೆ ಏನೂ ಹೇಳಿಲ್ಲ ಅನ್ನೋದೊಂದು ಕ್ವಶನ್ ಬಂದೇ ಬರುತ್ತೆ. ಆಲ್ರೆಡಿ ಒಂದಿಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರಾ, ಏನೋ ಅಂತ ರಿವ್ಯೂ ಮಾಡಿ ನಾನೇನು ಯಾರಿಗೂ ಹೇಳಿಲ್ಲ, ಕಮೆಂಟಲ್ಲಿ ಬಂದು ಕೂಡ ಹೇಳಲ್ಲ ಅಂತ. ನನಗೆ ಆದಷ್ಟು ಯಾವುದು ಕೂಡ ಕಮೆಂಟ್ ಬರೋದು ಇಲ್ಲ ಅಷ್ಟು ಸೀರಿಯಸ್ ಆಗಿ. ಬಟ್ ಇದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ಡ್ರಾಪ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ 2027ಗೆ ಪ್ಲ್ಯಾನ್ ಮಾಡೋದು. ಸೊ ಇನ್ನು ಇದಕ್ಕಂತ ಒಂದಷ್ಟು ಕೆಲಸಗಳನ್ನು ಸ್ಟಾಪ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ಹೋಗ್ಬಿಟ್ಟು ಅದಾದ್ರ ಕೆಲಸನ ಸೆಟಲ್ಮೆಂಟ್ ಮಾಡಿ ಮಿಕ್ಕಿರೋದನ್ನು ನಾವು ಮುಂದಕ್ಕೆ ಸರ್ವೈವ್ ಆಗಬೇಕು. ಯಾಕಂದರೆ ಇನ್ನು ಆಷಾಢ ಬಂತು ಅಂದರೆ ಸ್ವಲ್ಪ ಒಂದು 50% ಅಷ್ಟು ವರ್ಕು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ಸ್ವಲ್ಪ ನಾನು ಬೇರೆ ಕಡೆ ತಲೆ ಹಾಕಲೇಬೇಕಾಗುತ್ತೆ. ಯಾಕಂತಂದರೆ ಇದು ನಂದನೇ ಇವಾಗ ನಾವೇನೋ ಒಂದು ಮಾಡ್ತಾ ಇದ್ದೀವಿ ಅಂತಂದಮೇಲೆ ಸೊ ಒಂದು ಸ್ವಲ್ಪ ಕಮ್ಮಿ ಆಯ್ತು ಅಂದರೆ ಇನ್ನೊಂದು ಕಡೆ ನಾವು ಯೋಚನೆ ಮಾಡಬೇಕಾಗತ್ತೆ. ಇವಾಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅದ್ರ ಬಗ್ಗೆನೂ ಗಮನ ಕೊಡಬೇಕು. ಇನ್ನೊಂದು ಕೆಲಸ ಏನು ಮಾಡೋಕ್ಕೆ ಹೊರಟಿದ್ದೀವೋ ಅದ್ರ ಕಡೆಯೂ ಸಹ ಗಮನ ಕೊಡಬೇಕು. ಸೊ ಅದಕ್ಕೋಸ್ಕರ ನಂದು ಒಂದು ತಿಂಗಳಿಗೆ ಇಷ್ಟೇ ಬಜೆಟ್ ಹಾಕಬೇಕು ಅಂತ ಒಂದು ಕಮಿಟ್ಮೆಂಟ್ ಇದೆ. ಅಷ್ಟು ತಿಂಗಳಿಗೆ ಅಷ್ಟು ಬಜೆಟಲ್ಲಿ ನಂದು ಏನು ಕಮಿಟ್ಮೆಂಟು, ಎಷ್ಟು ಅಮೌಂಟು, ಎಷ್ಟು ಕಂಪ್ಲೀಟ್ ಆಗಬೇಕು ಅಷ್ಟು ಕೆಲಸನ ನಾನು ಮಾಡ್ತೀನಿ. ನಾನು ಒಂದಿನ ಫ್ರೀ ಆಗಿರ್ತೀನೋ, ಒಂದಿನ ಇರಲ್ವೋ, ಒಂದಿನ ಶಾಪ್ ಓಪನ್ ಮಾಡ್ತೀನೋ ಇಲ್ವೋ, ಒಂದಿನ ಫುಲ್ ನಿದ್ದೆ ಬೇಕಾದರೂ ಮಾಡ್ತೀನಿ. ಸೊ ಅದು ಲೆಕ್ಕಕ್ಕಿಲ್ಲ ನನಗೆ. ಒಂದಿನ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಮುಗ್ದೋಯ್ತು ನಂದು, ಆ ಥರ ಇರುತ್ತೆ. ಸೊ ನಂದು ಕೆಲಸದ ವಿಷಯದಲ್ಲಿ ಅಷ್ಟು ಇದಿಲ್ಲ. ನಂದು ದಿನಕ್ಕೆ ಇಷ್ಟೇ ಮಾಡಬೇಕು, ಅಷ್ಟೇ ಮಾಡಬೇಕು, ಇಷ್ಟು ಕಂಪ್ಲೀಟ್ ಮಾಡಲೇಬೇಕು ಅನ್ನೋದಿಲ್ಲ. ನಂದು ಏನಂತಂದರೆ ಒಂದಿಷ್ಟು ಗೋಲ್ ಇಟ್ಕೊಂಡಿರ್ತೀನಿ, ಇಷ್ಟು ಆಗಲೇಬೇಕು ಒಂದು ಮಂತ್ಗೆ ಅಂತ. ಸೊ ಆ ಥರ ಈಗ 3 ತಿಂಗಳು ಫುಲ್ ಕಂಪ್ಲೀಟಾಗಿ ಮದುವೆ ಆರ್ಡ್ರ್ ಬಂತು ಅಂತಂದರೆ ಒಂದು 3 ಮಂತ್ ಫುಲ್ ಕಂಪ್ಲೀಟಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಸಿನಿಮಾ ಕಡೆ ಗಮನ ಕೊಡೋಕ್ಕಾಗಲ್ಲ, ನನ್ನ ಗಂಡನ ಕಡೆ ಗಮನ ಕೊಡೋಕ್ಕಾಗಲ್ಲ, ಮನೇಲಿ ನೀಟಾಗಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಆ ಥರ ಇದ್ದಾಗ ಅಷ್ಟು ವರ್ಷ ಪೂರ್ತಿ ನೀಟಾಗಿ ಕೆಲಸ ಮಾಡ್ಕೊಂಬಂದು ಯಾವುದೋ ಒಂದು ತಿಂಗಳಲ್ಲಿ ರೆಸ್ಟ್ ತೊಗೊಳೋದ್ರಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆ ಮಂತ್ ನಿಮ್ಗೆ ಎಷ್ಟಾಗುತ್ತೋ ಕೆಲಸ ಇಲ್ವಾ, ಅದು ಬಿಟ್ಟು ಬೇರೆ ಕಡೆ ನಿಮ್ಗೆ ಕಾನ್ಸಂಟ್ರೇಟ್ ಮಾಡಿ, ಅಷ್ಟೇ, ಇನ್ನೇನು ಇಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ವಿಡಿಯೋ, ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಲಾಟ್ಸ್ ಆಫ್ ಲವ್. ತುಂಬ ಚೆನ್ನಾಗಿ ಸಪೋರ್ಟ್ ಬರ್ತಾ ಇದೆ. ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ.